ಇಲ್ಲ ಸರ್. ದಯವಿಟ್ಟು ಹೋದ ಸಲಗೂ ಈ ಸಲಗೂ ಏನು ವ್ಯತ್ಯಾಸ ಸರ್? ಸರ್ ಈ ಸತಿ ಎಲ್ಲ ಜಾಸ್ತಿ ಡಿಮ್ಯಾಂಡ್ ಐತೆ ಪಟಾಕಿ. ಹಾಂ. ಆದರೂ ಹೋದ ಸತಿ ಕಮ್ಮಿ ಇತ್ತು. ಈ ಸತಿ ಎಲ್ಲ ಡಮ್ಮಿ ಬಾಕ್ಸಲ್ಲೆಲ್ಲ ಏನೇನೋ ಹಾಕಿ ಮೋಸ ಮಾಡೋಂಥ ಜಾಸ್ತಿ ಆಗೈತಿ. ಯಾವಾಗ ಸರ್? ಈ ವರ್ಷ ನೋಡಿದ ಸರ್ ಇನ್ನೂ ಬಿಚ್ಚಿಲ್ಲ, ಓಪನ್ ಮಾಡ್ತಿದ್ದೀವಿ ಬಾಕ್ಸ್ ಒಳಗೆ ಏನೇನಿವೆ ಅಂತ. ಇವಾಗ 1,000 1,500 ಹೇಳ್ತಾರೆ ಬಾಕ್ಸ್ನ. ಹುಡುಗರುಗಳು ಪಟಾಕಿ ಹೊಡಿಬೇಕು ಅಂತೆಲ್ಲ ಚಲಿಸ್ತಾರೆ. ನಮಗೆ ಹತ್ತಿರಿಗೆ ತಗೋ ಕೊಡಲೇಬೇಕು. ಹೋದ ಸಲಗೂ ರೇಟ್ಗೂ ಈ ವ್ಯತ್ಯಾಸ ಏನು ಸರ್? ಈ ಸತಿ ಜಾಸ್ತಿ ಆಗೈತೆ ಸರ್. ಒಂದು ಬಾಕ್ಸ್ಗೆ 200-300 ರೂಪಾಯಿ ರೇಟೇ ಜಾಸ್ತಿ. ಒಂದು ಬಾಕ್ಸ್ ಎಷ್ಟು ಸರ್? ಹೋದ ಸಲ ಏನು ರೇಟು? ಒಂದು ಬಾಕ್ಸು 1,500. ಮುಂಚೆ ಹೋದ ಸಲದ್ದು ಸರ್? ಹೋದ ಸತಿ 800, 600, 700. ಈ ಸತಿಯೇ ಜಾಸ್ತಿ ಆಗಿರೋದು. ಸ್ವಂತ ಊರು ಸರ್? ಹುಲಿಕೆರೆ. ಹುಲಿಕೆರೆ. ಅಲ್ಲಿಂದ ಹುಲಿಕೆರೆಯಿಂದ ಪಟಾಕಿ ತಗೊಳಕ್ಕೆ ಬಂದಿದ್ದೀರಿ? ಹೌದು ಸರ್. ತಮ್ಮ ಹೆಸರು? ಶಂಕರ್ ಅಂತ ಸರ್. ಏನಾಗಿದ್ರಿ ಸರ್ ರೈತರು? ಇಲ್ಲೇ ವ್ಯವಸಾಯ ಮಾಡ್ತೀವಿ ಸರ್. ಎಷ್ಟು ಪರ್ಚೇಸ್ ಮಾಡಿದ್ರಿ ಸರ್? ಈಗ ಒಂದು 600 ರೂಪಾಯಿ ಪರ್ಚೇಸ್ ಮಾಡಿದ್ದೀವಿ ಸರ್ ನಮ್ಮೂರು ಜಾತ್ರೆಗೆ. ಜಾತ್ರೆ ಹೇಳಿ ಮಾದೇಶ್ವರ ಜಾತ್ರೆ ಅಂತ ಮಾದೇಶ್ವರ ಜಾತ್ರೆಗೆ ಹೇಳಿ ಸರ್. ಮಾದೇಶ್ವರ ಜಾತ್ರೆ ಪಟಾಕಿ ಪರ್ಚೇಸ್ ಮಾಡಿ ಮಾದೇಶ್ವರ ಜಾತ್ರೆಗೆ ಹಾಂ ಎಷ್ಟು? 6,000 ರೂಪಾಯಿ ಎಷ್ಟು ತೊಗೊಂಡಿದ್ರಿ? 10,000 ಆಲರ್ಬಿಗೆ. ಹೇಳಿ ಸರ್ ಜೋರಾಗಿ. ಬುಧವಾರ ಆಲರ್ಬಿಗೆ 10,000 ಪಟಾಕಿ ತಗೊಂಡಿದ್ದೀವಿ. ದೇವಸ್ಥಾನ ಜೋರು ನಡೀತದೆ ಗ್ರ್ಯಾಂಡಾಗಿ. ನಾವೆಲ್ಲ ಬನ್ನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬನ್ನಿ ನೋಡಿ. ಬುಧವಾರ ತೇರು 29ಕ್ಕೆ 22 ಸ್ಟಾರ್ಟ್ ಆದರೆ 29 ನಡೀತದೆ ಜಾತ್ರೆ. ಬನ್ನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಗೆಲ್ಲ ಥ್ಯಾಂಕ್ ಯು ಸರ್. ಹಾಂ ಹಂಗೆ ನಿಂತ್ಕೊಳ್ಳಿ ಸರ್. ಆ ಕಡೆ ಇದು ದೀಪಾವಳಿ ಅನ್ನೋದು ಇಡೀ ವಿಶ್ವದಲ್ಲೇ ಮಾಡುವಂಥ ಹಬ್ಬ. ಇದು ಬೆಳಕಿನ ಹಬ್ಬ. ಆದ್ದರಿಂದ ದೀಪಾವಳಿ ಅಂತಂದಾಗ ಮದ್ದುಗಳನ್ನು ಹೊಡೆಯೋದು, ಪಟಾಕಿಗಳನ್ನು ಎಲ್ಲ ಸರ್ವೇ ಸಾಮಾನ್ಯ. ಅದು ಹೊಡೆದಾಗಲೇ ದೀಪಾವಳಿಗೆ ಒಂದು ಹೆಸರು ಬರೋದು. ಮದ್ದನ್ನು ಈ ಪಟಾಕಿಗಳಿಂದ ಹೊಡಿಲ್ಲ ಅಂತಂದರೆ ಆ ದೀಪಾವಳಿ ಹೆಸರು ಬರಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ. ಅದರಿಂದ ನಾನು ಕೇಳೋದು ಹೋದ ಸರಿ ವ್ಯತ್ಯಾಸ ಏನಿದೆ ರೇಟಲ್ಲಿ? ರೇಟೆಲ್ಲ ಆಲ್ಮೋಸ್ಟ್ ಒಂದೇ ಇದೆ ಸರ್. ರೇಟಲ್ಲಿ ವ್ಯತ್ಯಾಸ ಆಗಿದೆ. GST ಕಮ್ಮಿ ಆಗಿದ್ರೆ ಈ ಸಲ ಏನಾದ್ರು GST ಕಮ್ಮಿ ಆಗಿದ್ರೆ ರೇಟ್ ಕಡಿಮೆ ಆಗ್ತಿತ್ತೇನೋ. ಬಟ್ GST ಏನು ಪಟಾಕಿ ಪದಾರ್ಥಕ್ಕೆ ಮೊದಲು 15% GST ಇದ್ದು ಇದು 15% GST ಇದೆ. ಸೊ ಹಂಗಾಗಿ ಏನು ವ್ಯತ್ಯಾಸಗಳು ಕಾಣ್ತಾ ರೇಟ್. ಕಂಪನಿಯಿಂದ ರೇಟ್ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಆಗ ಹಸಿರು ಪಟಾಕಿಗಳನ್ನು ಆರಿಸ್ಬೇಕು, ಮದ್ದುಗಳನ್ನು ಹೊಡಿಬಾರ್ದು, ಜನಗಳಿಗೆ ವಾಯುಮಾಲಿನ್ಯ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಒಂದು ಹೇಳಿಕೆ ಇತ್ತು. ಅದಕ್ಕೆ ತಮ್ಮ ಅಭಿಪ್ರಾಯ? ಸರ್ ಅದೆಲ್ಲ ಸತ್ಯನೇ. ಈಗ ನಮಗೆ ಬರ್ತಾ ಇರೋ ಐಟಮ್ಗಳೆಲ್ಲ ಅಂತಾರೆ. ನಾವು ಲೀಗಲ್ ಲೈಸೆನ್ಸ್ ತೊಗೊಂಡು ನಾವು ಪದಾರ್ಥಗಳನ್ನ ಮಾರ್ತಾ ಇದ್ದೀವಿ. ಲೀಗಲ್ ಆಗಿ ಮಾರ್ಬೇಕಾದ್ರೆ ನಾವು ಹಸಿರು ಪಟಾಕಿನ ನಾವು ಪದಾರ್ಥಗಳನ್ನ ಎಲ್ಲ ಹಂಚ್ತಾ ಇದ್ದೀವಿ. ಅದರಲ್ಲಿ ಪ್ರತಿ ಬಾಕ್ಸ್ ಮೇಲೆ ಕೂಡ ಇದೇ ಥರ ಲೋಗೋ ಇರುತ್ತೆ, ಸ್ಕ್ಯಾನಿಂಗ್ ಇರುತ್ತೆ, ಹಸಿರು ಪಟಾಕಿಗಳು ಇರುತ್ತೆ. ಸೊ ಇದರಿಂದ ಅದು ಸರ್ಕಾರ ಮೇರಿ ಏನಿದೆ ನ್ಯಾಷನಲ್ ಇದರಿಂದ ಸರ್ಟಿಫೈ ಆಗಿರುವಂಥ ಕಂಪ್ನಿಗಳು ಸರ್ಟಿಫಿಕೇಟ್ ಇದ್ದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆ ಸರ್ಟಿಫಿಕೇಟ್ ಇದ್ದು ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಅದರಿಂದ ಯಾವುದೇ ರೀತಿ ಹೊಗೆಯಿಂದ ಅಂಥ ತೊಂದರೆ ಅಂತ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಬೆಳಕಿನ ಹಬ್ಬದ ಶುಭಾಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.